ತಮಿಳುನಾಡು ವಿಧಾನಸಭೆ ಹತ್ತಿರ ಬರ್ತಿದೆ. ಆದರೆ ಅಲ್ಲಿ ಮಾಜಿ ಮುಖ್ಯಮಂತ್ರಿ 3 ಬಾರಿ ಪನ್ನೀರ್ ಸೆಲ್ವಂ DMKಗೆ ಹೋಗಿದ್ದಾರೆ. AIDMKಯಿಂದ ಉಚ್ಚಾಟನೆ ಆಗಿದ್ದರು. ಈಗ ಅಲ್ಲಿ ಸೇರ್ಕೊಂಡಿದ್ದಾರೆ. ಸರಿ, ಅವರ ಆಪ್ತೆ ಅದೇ ಜಯಲಲಿತಾ ಆಪ್ತೆ ಶಶಿಕಲಾ ಕಿಡಿಕಾರಿದ್ದಾರೆ. ಏನು ರೀ ಆ DMK ನಿರ್ಮೂಲನೆ ಮಾಡಬೇಕು, ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಹೋಗಿ ಅಲ್ಲಿ ಸೇರ್ಕೊಂಡಿದ್ದಾರೆ ಅಂತ. ಇನ್ನು ಪಳನಿಸ್ವಾಮಿ ಅದೇ ಅಣ್ಣಾ DMK ಮುಖ್ಯಸ್ಥ, ಈಗ ಅವರು ಪನ್ನೀರ್ ಸೆಲ್ವಮನ್ನು ದ್ರೋಹಿ ಅಂತ ಕರೆದುಬಿಟ್ಟಿದ್ದಾರೆ. ಅವ್ನು ದ್ರೋಹಿ ಅಂತ ಕರೆಯೋದಾಗಿದ್ರೆ ನೀವೇ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಡ್ಬೇಕಾಗಿತ್ತು. ಅವ್ರು ಕೇಳಿದ್ರಲ್ಲ, ನಾನು ಬಂದ್ಬಿಡ್ತೀನಿ ವಾಪಸ್ಸು ಪಕ್ಷಕ್ಕೆ ಸೇರಿಸ್ಕೊಳ್ಳಪ್ಪ ಅಂತ, ಸೇರಿಸ್ಕೋಬೇಕಾಗಿತ್ತು ಈ ಗಿರಾಕಿ. ಮತ್ತೀಗ ಅವರೆಲ್ಲ ಹೋಗ್ಬೇಕು ಅನ್ನೋದನ್ನು ಮತ್ತೆ ಅವ್ರು ಎಲ್ಲ ಹೋಗ್ಬೇಕು ಅನ್ನೋದು ನಿಂತು ಮಾಡಿದ ದ್ರೋಹಿ. ಜೊತೆಲೂ ಬೇಡ. ಚೆನ್ನಾಗಿದೆ ಈ ಪಾರ್ಟಿ ಕತೆ. ತಾನೂ ಸೇರಿಸ್ಕೊಳ್ಳಲ್ವಂತೆ, ಇನ್ನೆಲ್ಲೂ ಹೋಗ್ಬಾರ್ದಂತೆ, ಹೋದ್ರೆ ದ್ರೋಹಿ ಅಂತೆ. ನೀನು ಯಾವ ಹೇಳಕ್ಕೆ ದ್ರೋಹಿ ಅಂತ ಜನ ತೀರ್ಮಾನ ಮಾಡ್ತಾರಪ್ಪ. ನಮ್ಮ ಜನರ ಆಯ್ಕೆಗೆ. ಆದರೆ ಭಾಳ ದೊಡ್ಡ ಅವಮಾನಕರ ಸನ್ನಿವೇಶ ಅಷ್ಟೇ. ಯಾಕಂದರೆ ಜಯಲಲಿತಾ MGRನ ಜೀವನ ನಡೆದಿದ್ದೇ DMK ಮೇಲೆ. ಜಯಲಲಿತಾ ನಂಬಿಕೆಗೆ ಅರ್ಹ ಅನ್ನೋ ಕಾರಣಕ್ಕೆ ಈ ವ್ಯಕ್ತಿಯನ್ನು 3 ಬಾರಿ ತನ್ನ ಕುರ್ಚಿಯನ್ನು ಬಿಟ್ಕೊಟ್ಟಿದ್ಲು. ಆತನು ನಂಬಿಕೆಗೆ ತಕ್ಕಂತೆ ಆ ಕುರ್ಚಿನ ವಾಪಸ್ಸು ಬಿಟ್ಕೊಟ್ಟಿದ್ರು. ಇಲ್ಲ ಅಂತಲ್ಲ ನಾನು ಹೇಳ್ತೀನಿ. ನಾನು ರಾಜಕಾರಣ ಬೇಕಾದ್ರೂ ಬಿಟ್ಬಿಡ್ತೀನಿ, ಆಕೆ ನನಗೆ ಕೊಟ್ಟಂಥ ಕುರ್ಚಿಗೆ ನಾನು ಅವಮಾನ ಮಾಡಲ್ಲ ಅಂಥೇಳಿ ದೂರ ಹೋಗ್ಬಿಟ್ಟಿದ್ದರೆ ಮರ್ಯಾದೆ ಜಾಸ್ತಿ ಆಗ್ತಿತ್ತು ಈ ಪಾರ್ಟಿಗೆ. ಆದರೆ ಅದೇ ಪಕ್ಷದ ವಿರುದ್ಧ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಆಜಾನ್ ಸೌಂಡ್ ಕಡಿಮೆ ಮಾಡಿಸಿ ಅಂತ ಪೊಲೀಸ್ನವರಿಗೆ ಸಾರ್ವಜನಿಕ ದೂರು ಕೊಟ್ಟಿದ್ದಾರೆ. ಇವತ್ತು ಆಚಾರ ಬೀದಿ, ಬಣಜಿಗರ ಬೀದಿ, ಪಡವಳ ಪಟ್ಟಣ, ಕುಂಬಾರ ಬೀದಿ ಈ ಥರ ಎಲ್ಲರೂ ಹೋಗಿ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಅಂತ ಮಾಡಿಸ್ಬೋದು ಪೊಲೀಸ್ನವ್ರು. ಯಾಕಂದರೆ ಹೈಕೋರ್ಟಲ್ಲಿ ಡೆಸಿಬಲ್ಸ್ ವಿಚಾರದಲ್ಲಿ ಸೌಂಡ್ ಪೊಲ್ಯೂಷನ್ ಬಗ್ಗೆ ಒಂದು ತೀರ್ಪು ಇದ್ದಂಗಿದೆ. ಬಸ್ ಹಿಂದೆ ಒಂದು ಒಪ್ಪಂದ ಆಗಿತ್ತಲ್ಲ, ಬೆಳಗಿಂದ 5 ಗಂಟೆದೇನೋ ಮಾಡಲ್ಲ, ಅದು BJP ಟೈಮಲ್ಲಿ ಆಗಿತ್ತು. ಆಮೇಲೆ ಮತ್ತೆ ಇವ್ರು ಬಂದಮೇಲೆ ಸ್ವಲ್ಪ ಚೇಂಜ್ ಆಯಿತು. ಆ ಒಪ್ಪಂದ ಏನಾಯ್ತು ಹಂಗಾರೆ? ಏನೇ ಬಟ್ ಪೊಲೀಸ್ನವ್ರು ಕ್ಯಾನ್ ಇಂಟರ್ಫಿಯರ್ ಬಾಯಿಗೆ ಬಂದಂಗೆ. ಯಾಕಂದರೆ ಮೆರವಣಿಗೆಯಲ್ಲಿ ನೀನು DJ ಹಾಕ್ಕೊಂಡು ಸೌಂಡ್ ಸಿಕ್ಕಾಪಟ್ಟೆ ಹಾಕ್ಕೊಂಡು ಹೋಗಿದ್ದೆ ಅಂತ ಟೆಂಪ್ರರಿ ಕೇಸ್ ಹಾಕೋದಾದರೆ ಪರ್ಮನೆಂಟ್ಲಿ ಸೌಂಡ್ ಪೊಲ್ಯೂಷನ್ ಮಾಡೋರ ಮೇಲೆ ಯಾಕೆ ಕೇಸ್ ಹಾಕಲ್ಲ? ಕಡಿಮೆ ಮಾಡ್ಕೋಬೇಕು ಅವರು. ಸುಮ್ಮನೆ ಊರಿಗೆಲ್ಲ ಕೇಳಿಸೋದಲ್ಲ ಅದು. ಊರಿಗೆಲ್ಲ ಒಂದೇ ಮೈಕ್ ಇಟ್ಕೊಳ್ಳಿ ಹಂಗಾರೆ ಅಂತ ಯಾರೊಬ್ರು ಹೇಳ್ಬೇಕು. ಅವಾಗ ಹಂಗೆ ಮಾಡಬಾರ್ದು. ಜನ ಸುಮ್ಮನಿರ್ತಾರೆ ಅಥವಾ ಸಿಸ್ಟಮು ವ್ಯವಸ್ಥೆ ನನ್ನ ಪರವಾಗಿದೆ ಅನ್ನೋ ಭ್ರಮೆಯಲ್ಲಿ ಇರಬಾರ್ದು. ಇನ್ನೊಂದು ದಿನ ತಿರುಗಿ ಬೀಳುತ್ತದು. ಅವರು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಕಡೆ ಮಡಿಕೇರಿನಲ್ಲಿ ನಾಪೋಕ್ಲಿನಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮ ನಾಳೆ ಅದರ ಅನೌನ್ಸ್ ಮಾಡ್ತಿದ್ರಂತೆ ಯಾರೋ ಇಬ್ಬರು. ಅವ್ರ ಮೇಲೆ 2 ಮುಸ್ಲಿಂ ಯುವಕರು, ಅವ್ರ ಹೆಸರು ಹೇಳ್ತಿದ್ರು ಏನೋ, ಅವ್ರು ಬಂದು ಹಲ್ಲೆ ಮಾಡಿದಾರಂತೆ. ಅವ್ರು ಕಾಂಗ್ರೆಸ್ ಲೀಡರ್ಗಳ ಮಕ್ಕಳು. ಈಗ ಅವ್ರನ್ನ ಬಂಧಿಸೋದಕ್ಕೆ ಜನ ಗಲಾಟೆ ಮಾಡ್ತಿದ್ದಾರೆ. ಇನ್ನು ಬಾಗಲಕೋಟೆ ಕಿಲ್ಲಾವಣಿನಲ್ಲಿ ಹಿಂದೂ ಯುವಕರನ್ನು ಪೊಲೀಸರು ಬಂದಿದ್ದಾರೆ. ಹೆಣ್ಮಕ್ಳೆಲ್ಲ ಅಡ್ಡ ನಿಂತು ಗಲಾಟೆ ಮಾಡಿದ್ದಾರೆ. ಕರೆಕ್ಟ್ ಅದು. ಗಲಾಟೆ ಮಾಡಿದ್ದವ್ರು ಯಾರೋ ಅವ್ರನ್ನ ಹೋಗಿ ಬಂಧಿಸ್ಕೊಳ್ಳಿ. ಗಲಾಟೆ ಮಾಡಿಬಿಟ್ಟು ಪ್ರಚೋದನೆ ಮಾಡಿಬಿಟ್ಟು ಯಾವನೊಬ್ಬ ಬಂದು ಪಟಾರ್ ಅಂತ ಕೆನ್ನೆ ಕೊಡಬಿಡೋದು ಒಬ್ಬನಿಗೆ. ಅವ್ನು ಯಾಕೋ ಹೊಡೆದೆ ಅಂತ ಅವ್ನು ಹೊಡೆದಿದ್ದಕ್ಕೆ ನೀನು ಯಾಕೆ ಹೊಡೆದೆ ಅಂತ ಅವ್ನ ಮೇಲೆ ಕೇಸ್ ಹಾಕಿ ಇವನನ್ನು ಬಿಟ್ಟರೆ ನೀವು ಪ್ರಚೋದನೆ ಮಾಡಿದ ಮೇಲೆ ಹಾಕ್ಕೊಳ್ಳಿ ಕೇಸು. ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರೋ ನಟಿ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಮದುವೆ ಬಳಿಕ ಪ್ರತ್ಯಕ್ಷವಾಗಿದ್ದಾರೆ ಉದಯಪುರದ ಏರ್ಪೋರ್ಟ್ನಲ್ಲಿ. ಹೀಗಾಗಿ ಅಭಿಮಾನಿಗಳು ಕಾಣಿಸಿಕೊಂಡರು, ಜೊತೆಗೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಮಾರ್ಚ್ 4ನೇ ತಾರೀಕು ಹೈದರಾಬಾದ್ನಲ್ಲಿ ಆರತಕ್ಷತೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರಿಗೆ ಇನ್ವಿಟೇಷನ್ ಅನ್ನು ಕೊಟ್ಟಿದ್ದಾರೆ. ಇನ್ನು ತಮಿಳುನಾಡು ವಿಧಾನಸಭಾ ಚುನಾವಣೆ ಹೊತ್ತಲ್ಲೇ ದಳಪತಿ ವಿಜಯ್ಗೆ ಶಾಕ್ ಎದುರಾಗಿದೆ. ವಿವಾಹ ವಿಚ್ಛೇದನ ಕೋರಿ ಅವರ ಪತ್ನಿ ಸಂಗೀತ ಅವರು ಅರ್ಜಿಯನ್ನು ಹಾಕಿಕೊಂಡಿದ್ದಾರೆ. ವಿಚ್ಛೇದನ ಅರ್ಜಿಯಲ್ಲಿ ಓರ್ವ ಮಹಿಳೆಯಿಂದಾಗಿ ಅವರ ಜೊತೆಗೆ ಮಹಿಳೆಯೊಂದಿಗೆ ಸಂಬಂಧ ಇದೆ ಅನ್ನೋ ಕಾರಣವನ್ನು ಉಲ್ಲೇಖ ಮಾಡಿದ್ದಾರೆ. ಕೇರಳ ಸ್ಟೋರಿ ಪಾರ್ಟ್ 2 ಬಿಡುಗಡೆಗೆ ಕೇರಳ ಹೈಕೋರ್ಟ್ನ ವಿಭಾಗೀಯ ಪೀಠ ಅನುಮತಿ ಕೊಟ್ಟಿದೆ. 11 ದಿನ ತಡೆ ಕೊಟ್ಟಿದ್ದರು ಏಕಸದಸ್ಯ ಪೀಠ, ಬಟ್ ಅದನ್ನು ವಿಭಾಗೀಯ ಪೀಠ ಈಗ ಅನುಮತಿ ಕೊಟ್ಟಿದೆ. ಹಾಗಾಗಿ ನಾಳೆ ಅದು ರಿಲೀಸ್ ಆಗುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 6 ತಿಂಗಳಿನಿಂದ ಕಂಬಿ ಹಿಂದೆ ಇರುವಂತಹ ನಟ ದರ್ಶನ್ ಮಗನನ್ನು ಕಾಣೋದಕ್ಕೆ ವಾರಕ್ಕೆ ಸರಿ ಟೈಮ್ ಇರುತ್ತೆ. ಆದರೆ ಗ್ರಿಲ್ ನಡುವೆನೇ ಮಾತಾಡಿಸ್ಬೇಕು, ಮುಟ್ಟಿ ಮಾತಾಡಿಸೋದಕ್ಕೆ ಅವಕಾಶ ಆಗ್ತಾ ಇಲ್ಲ ಅಂತ ಬಹಳ ಮಾನಸಿಕವಾಗಿ ತೊಳಲಾಟಕ್ಕೆ ಒಳಗಾಗಿದ್ದಾರಂತೆ. ಹೀಗಾಗಿ ಅರ್ಜಿಯನ್ನು ಹಾಕಿದ್ದಾರೆ, ಒಳ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ 84ನೇ ಜನ್ಮದಿನದ ಸಂಭ್ರಮ. ಶಿಕಾರಿಪುರದಲ್ಲಿ ಶ್ರೀ ಹುಚ್ಚುರಾಯ ಸ್ವಾಮಿಗೆ ಪೂಜೆ ಸಲ್ಲಿಸಿದ್ದಾರೆ. ಆಮೇಲೆ ಎಲ್ಲೆಲ್ಲ ಯಾವ್ಯಾವ ದೇವಸ್ಥಾನ ಅವರು ನಂಬೋ ಕಡೆಗೆಲ್ಲ ಹೋಗಿದ್ದಾರೆ. ಒಂದು ಕಾರ್ಯಕ್ರಮ ಕೂಡ ನಡೆದಿದೆ, ಅದರಲ್ಲಿ ಹಲವಾರು ಪ್ರಮುಖರೆಲ್ಲ ಭಾಗವಹಿಸಿದ್ದಾರೆ. ಒಳ್ಳೆಯದಾಗಲಿ, ಆರೋಗ್ಯ ಇರಲಿ ಅವ್ರಿಗೆ.